ಇವತ್ತು ಬೆಳಿಗ್ಗೆ ನಾವು ಜರ್ಮನಿಗೆ ಎಂಟ್ರಿ ಆದೀವಿ. ಕೊಲೋನ್ ಅಂತ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ. ಕೊಲೋನ್ ಬಂದುಬಿಟ್ಟು ಫೇಮಸ್ ಇರೋದು ನಾವು ನೋಡ್ತಿರೋದು ಸೈಂಟ್ ಕ್ಯಾಥೆಡ್ರಲ್ ಚರ್ಚ್ ಅಂತ. ಇದು ಟಾಲೆಸ್ಟ್ ಚರ್ಚ್ ಇನ್ ದ ಯುರೋಪ್ ಅಂತ ಹೇಳ್ತಾರೆ. ಸೊ ಇವತ್ತು ಅದು ನೋಡಿಕೊಂಡು ಅದಾದಮೇಲೆ ಒಂದು ರಿವರ್ ರೈನ್ ಅಂತ ಕ್ರೂಸ್ ಇದೆ, ಅದೊಂದು ಆಗುತ್ತೆ ಇವತ್ತು. ಬನ್ನಿ ಫಸ್ಟಿಗೆ ಚರ್ಚ್ ನೋಡ್ಕೊಂಬರೋಣ. ಇದೇನೋ ಒರಿಜಿನಲ್ UD ಕೊಲೋನ್ ಅಂತೇಳಿ ಒಂಥರ ಏನಂತಾರೆ ವಾಟರ್, ಅದನ್ನು ನಾವು ಸ್ನಾನ ಮಾಡುವಾಗ ನೀರಲ್ಲಿ ಒಂದೆರಡು ಡ್ರಾಪ್ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಏನಾದರೂ ರೋಗಗಳು ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅದು ಬಿಲೀವು. ಏನೋ ಇಲ್ಲಿವರೆಗೆ ಬಂದಿದೆಯಲ್ಲ ಅಂತ ನಾವು ಒಂದು ತೊಗೊಂಡಿದ್ದೀವಿ. ಎಷ್ಟು €12 ಇದೆ ಒಂದು ಚಿಕ್ಕದ ಬಾಟಲ್. ಅದು ಜಸ್ಟ್ ಈ ಚರ್ಚ್ ಪಕ್ಕದಲ್ಲೇ ಇದೆ, ರೈಟ್ ಸೈಡು. ಈ ಏನು ಕಾಣಿಸ್ತಾ ಇದೆಯಲ್ಲ ಅದು ಒರಿಜಿನಲ್ UD ಕೊಲೋನ್ ಅಂತೇಳಿ, ಇದು ಒರಿಜಿನಲ್ ಅಂತ ನಮ್ಮ ಗೈಡ್ ಹೇಳಿರೋ ಪ್ರಕಾರ. ಸೊ ಇಲ್ಲೊಂದು ತೊಗೊಂಡ್ವಿ. ಆಮೇಲೆ ಇಲ್ಲೊಂದು ಫ್ರಿಜ್ ಮ್ಯಾಗ್ನೆಟ್ ಒಂದು ತೊಗೊಂಡ್ವಿ ನಾವು. ಅದೇ ಒಂದೊಂದು ಕಂಟ್ರಿಗೆ ಹೋದರೆ ಒಂದೊಂದು ಫ್ರಿಜ್ ಮ್ಯಾಗ್ನೆಟ್ ಕಲೆಕ್ಟ್ ಮಾಡೋಣ ಅಂತ. ಫಸ್ಟ್ ಒಂದು ಬ್ರಸೆಲ್ಸಲ್ಲಿ ತೊಗೊಂಡ್ವಿ, ನಿನ್ನೆ ನೆದರ್ಲ್ಯಾಂಡ್ ಒಂದು ತೊಗೊಂಡ್ವಿ, ಇವತ್ತು ಇದು ಜರ್ಮನಿಯಲ್ಲೂ ಒಂದು ತೊಗೊಂಡಿದ್ದೀವಿ. ಈಗ ನಾವು ಸೇಂಟ್ ಬೆಸಿಲಿಕಾ ಚರ್ಚ್ ಆಯಿತು. ಅದಾದಮೇಲೆ ಇವಾಗ ಪೋಪಾಡ್ ಅಂತೇಳಿ ಒಂದು ಸ್ಮಾಲ್ ಟೌನ್ ಜರ್ಮನಿಯಲ್ಲಿ. ಇಲ್ಲಿಂದ ನಮ್ಮದು ನೋಡಿ ಹಿಂದ್ಗಡೆ ರಿವರ್ ರೈನ್ ಅಂತ. ಈ ರಿವರ್ ರೈನಲ್ಲಿ ಕ್ರೂಸ್ ಇದೆ ನಮ್ಮದು, 1 hour to 1.5 hour. ಇದೇನಿದೆ ವ್ಯಾಲಿಯಲ್ಲಿದೆ. ವ್ಯಾಲಿಯಲ್ಲಿ ಡೌನ್ ಬಂದು ನಮ್ಮನ್ನ ಡ್ರಾಪ್ ಮಾಡಿದ್ದಾರೆ. ಇಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಮುಂದ್ಗಡೆ 2 ಕ್ರೂಸ್ ಕಾಣಿಸ್ತದೆ, ಅದರಲ್ಲಿ ಯಾವುದಾದ್ರು ಒಂದಿರ್ಬೋದು ಅಂತ. ಒಂದು ನಿಮಿಷ. ಸೊ ಅದರಲ್ಲಿ ಯಾವುದೋ ಒಂದು ಕ್ರೂಸ್ ನಮ್ಮದಿದೆ ಅಂತಿದೆ. 4 o'clock ಅಂತೆ. ಇನ್ನೊಂದು ½ hour ಟೈಮ್ ಇದೆ. ಅಲ್ಲಿವರೆಗೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ಥರ ನೋಡಿ ರಿವರ್ ಪಕ್ಕದಲ್ಲಿ ವಾಕ್ ಮಾಡ್ತಾ ಹೋಗ್ತಾ ಇದ್ವಿ. ಇದಾದಮೇಲೆ ಮುಗೀತು ನಮ್ಮದು ಇವತ್ತಿನ ದಿವಸದ್ದು. ಡೈರೆಕ್ಟಾಗಿ ಇಲ್ಲಿಂದ ನಿಯರ್ ಬೈ ಫ್ರಾಂಕ್ಫರ್ಟ್ ಹತ್ರ ಒಂದು, ಫ್ರಾಂಕ್ಫರ್ಟ್ ಅಲ್ಲ ಔಟ್ಸ್ಕರ್ಟ್ಸಲ್ಲಿ ಯಾವುದೋ ಒಂದು ಸ್ಮಾಲ್ ಟೌನ್ ಇದೆ, ಅಲ್ಲಿ ಹೋಟೆಲ್ ಸ್ಟೇ ಮಾಡ್ತೀವಿ. ಅದು ಇವತ್ತಿಗೆ ಮುಗಿಯುತ್ತೆ ಇವತ್ತು ನಮ್ಮದು. ಯಾವ್ದು ತಗೊಳ್ಬೇಕಪ್ಪ? ಅದು ಒಂದೇ ಅಲ್ಲ, ಫ್ಲೇವರ್ ಒಂದೇನಾ? ಓ
ಇವತ್ತು 3rd ನೈಟ್ ಸ್ಟೇ. ಇದು ಬಂದು ನಿಯರ್ ಮ್ಯಾನ್ಹಮ್ ಸಿಟಿ ಹತ್ರ ಇರೋದು, ಜರ್ಮನಿ ಸ್ಟಿಲ್. ಈ ಹೋಟೆಲ್ ಬಂದುಬಿಟ್ಟು ದಿ ರೆಸಿಡೆನ್ಸ್ ಅಂತ. ಫಸ್ಟಿಗೆ ರೂಮ್ ಟೂರ್ ಮಾಡೋಣ. ನೆನ್ನೆ ನಾವು ಉಳ್ಕೊಂಡಿರೋ ಹೋಟೆಲ್ದು ಔಟ್ಸೈಡ್ದೆಲ್ಲ ಮಾಡೋಕ್ಕೆ ಆಗಲಿಲ್ಲ, ಅಂದರೆ ಟೈಮೇ ಸಿಗಲಿಲ್ಲ ನಮಗೆ. ಅಂದರೆ 2 ನೈಟ್ಸೂ 9:30, 9ಗೆ ಆ ಥರ ಬರ್ತಾಯಿದ್ವಿ ನೈಟು. ಊಟ ಮಾಡೋದು, ಮಲಗೋದು, ಬೆಳಗ್ಗೆ ಎದ್ದೇಳೋದು, ಹೊರಡೋದು. ಅಟ್ಲೀಸ್ಟ್ ಇವತ್ತು ಈ ಹೋಟ್ಲಿಗೆ ಅಟ್ಲೀಸ್ಟ್ 7 o'clock 7:30 ಆಗ್ತಾಯಿದೆ, ಇನ್ನು ಬೆಳಕಿದೆ. ಅಟ್ಲೀಸ್ಟ್ ಇವತ್ತಾದರೂ ಈ ಹೋಟೆಲ್ದು ಔಟ್ಸೈಡ್ದು ವೀಡಿಯೋ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ಫಸ್ಟಿಗೆ ಒಂಥರ ರೂಮ್ ಟೂರ್ ಮಾಡಿಸ್ಬಿಡ್ತೀನಿ. ಫಸ್ಟ್ ಹಿಂಗೆ ಡೋರ್ ಎಂಟ್ರಿ ಆಗಿ ತೆಗ್ದಂಗೆ ಮಿರರ್ ಹಾಕ್ಬಿಟ್ಟಿದ್ರಪ್ಪ. ಇಲ್ಲೊಂದು ಚಿಕ್ಕದೊಂದು ಸಿಂಕ್ ಇದೆ, ರೆಫ್ರಿಜಿರೇಟ್ರು, ಅವನ್ ಇಟ್ಟಿದ್ದಾರೆ. ಅದಾದಮೇಲೆ ಹಿಂಗೆ ಬಂದರೆ ಡಬಲ್ ಬೆಡ್ ಜೊತೆಗೆ ಒಂದು ಎಕ್ಸ್ಟ್ರಾ ಬೆಡ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ 3 ಮೆಂಬರ್ಸಿಗೆ ಅಂಥೇಳಿ. ಚಿಕ್ಕದಾಗಿ ನೀಟಾಗಿದೆ, ಅಂದರೆ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತಾ ಇದೆ, ಬಟ್ ಸ್ಟಿಲ್ ಓಕೆ. ಟಿ ವಿಯಲ್ಲಿ ನೋಡೋಕ್ಕೆ ಆಗಲ್ಲ ಬಿಡಿ. ಮತ್ತು ಇಲ್ಲಿ ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಇದೆ. ಫ್ಯಾನ್ ಬೇರೆ ಇಟ್ಟಿದ್ದಾರೆ ಇಲ್ಲಿ. ಆಮೇಲೆ ಒಂದು ಚಿಕ್ಕದು ಇಲ್ಲಿ ಬಾತ್ರೂಮ್ ಇದೆ, ಎಷ್ಟು ಬೇಕೋ ಅಷ್ಟು. ಸೊ ಇದಿಷ್ಟು ರೂಮು. ಫಸ್ಟಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಆಚೆ ಒಂದು ರೌಂಡ್ ಹೋಗಿ ಬರ್ತೀನಿ. ಇವಾಗ ನೋಡ್ತಿರೋದು ಲೈಟಾಗಿ ಕತ್ಲಾಗ್ತಿದೆ. ಇವಾಗ ನೈಟು 9 o'clock ಆಗಿರೋದು. ಊಟ ಆಯಿತು, ಸುಮ್ಮನೆ ವಾಕ್ ಮಾಡೋಣ ಅಂತ ಬಂದೆ. ಇದೇ ನಾವು ಉಳ್ಕೊಂಡಿರೋ ಹೋಟೆಲ್ ಹೆಸರು ಬಂದು ದಿ ರೆಸಿಡೆನ್ಸ್ ಅಂತ. ಆಯಿತು, ಊಟ ಆಯಿತು. ಇನ್ನೇನು ಮಲಗೋದು ಮತ್ತು ಬೆಳಗ್ಗೆ ಎದ್ದೇಳೋದು ಮತ್ತೆ ಹೊರಡುತ್ತಾ ಇರೋದು. ನೆಕ್ಸ್ಟು ನಾಳೆ ನಾವು ಹೈಡೆಲ್ಬರ್ಗ್ ಮತ್ತು ರೈನ್ ಫಾಲ್ಸ್ ಅಂತಿದೆ. ರೈನ್ ಫಾಲ್ಸ್ ಅಗೇನ್ ಸ್ವಿಟ್ಜರ್ಲೆಂಡ್ ಎಂಟ್ರಿ ಆಗಿದ ತಕ್ಷಣ ಅದಾದಮೇಲೆ ಝೂರಿಕ್ ಸಿಟಿ ಟೂರ್ 1.5 hour ಏನೋ ಇರುತ್ತಂತೆ. ಆಮೇಲೆ ಬಿಫೋರ್ ಕ್ರಾಸಿಂಗ್ ಸ್ವಿಟ್ಜರ್ಲ್ಯಾಂಡು ಒಂದು ಬ್ಲ್ಯಾಕ್ ಫಾರೆಸ್ಟು ಮತ್ತು ಒಂದು ಲೇಕ್ ಇದೆ, ತುಂಬ ಚೆನ್ನಾಗಿದೆ ಅಂತೆ. ಪಿಕ್ಚರ್ ಸ್ಕ್ವೇರ್ ಅಂದರೆ ಫೋಟೋ ತಗೊಳ್ಳೋವಂಥ ಪ್ಲೇಸ್ ಇದೆ ಒಳ್ಳೆ. ಸೊ ಅಲ್ಲಿಗೊಂದು ಹೋಗಿ ಸ್ವಿಟ್ಜರ್ಲ್ಯಾಂಡ್ ಎಂಟ್ರಿ ಆಗ್ತೀವಿ. ಸೊ ಇದು ನಾವು ಬಂದಿರೋ ಬಸ್ಸು. ಇನ್ನೊಂದು ಹೇಳಬೇಕಾಗಿತ್ತು, ಲೈಕ್ ಇದು ಪ್ರಮೋಷನ್ಗೋಸ್ಕರ ಅಂತೇನಲ್ಲ, ಇದು ನಾವು ಬಂದಿರೋ ಅಂದರೆ ಪ್ಯಾಕೇಜ್ ಬುಕ್ ಮಾಡಿರೋದು ಸ್ಟಾರ್ ಟೂರ್ ಅಂತ. ಸೊ ಈ ಸ್ಟಾರ್ ಟೂರು ಹೆಡ್ ಕ್ವಾರ್ಟರ್ ಲಂಡನ್ನಲ್ಲಿರೋದು. ಇದುವರೆಗೂ 3 days ಆಯ್ತಲ್ಲ ಊಟ. ಅಂದರೆ ಈ ಪ್ಯಾಕೇಜ್ ನಾವು ಬುಕ್ ಮಾಡಿರೋದು 9 days 8 nights. ಅದರಲ್ಲಿ ಫಸ್ಟಿಗೆ ನಾವು ಬ್ರಸಲ್ಸ್ ಹೋಗಿದ್ದೀವಿ, ನೆದರ್ಲ್ಯಾಂಡ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸ್ ವಿತ್ ಡಿಸ್ನಿ. ಇದಿಷ್ಟು 9 days ಇದೆ. ಇದು ನಾವು ಸ್ಟಾರ್ ಟೂರಿಂದ ಬುಕ್ ಮಾಡಿದ್ದೀವಿ. ಅವ್ರದ್ದು ಹೆಂಗೆ ಅಂದರೆ ಪ್ಯಾಕೇಜು ಎಲ್ಲ ಊಟ, ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಎಲ್ಲ ಇಂಡಿಯನ್, ಅಂದರೆ ಎಕ್ಸೆಪ್ಟ್ ಬ್ರೇಕ್ಫಾಸ್ಟು, ಲಂಚ್ ಆ್ಯಂಡ್ ಡಿನ್ನರ್ ಇಂಡಿಯನ್ ಮೀಲ್, ಇನ್ಕ್ಲೂಡಿಂಗ್ ಎವ್ರಿಥಿಂಗು ನಮಗೆ ಈ ಪ್ಯಾಕೇಜ್ ಬುಕ್ ಮಾಡಿರೋದು. ಎಕ್ಸೆಪ್ಟ್ ಒಂದು ಝೂರಿಕ್ ಸೈಟ್ ಸೀಯಿಂಗು ಮತ್ತು ಒಂದು ಮೌಂಟ್ ಟಿಟ್ಲಿಸ್ ಅಂತಿದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಮೇಲೆ ಟಾಪಲ್ಲಿ. ಅಲ್ಲಿ ಒಂದು ಸ್ನೋ ಫ್ಲೈಯರ್ ಅಂತ ಒಂದು ರೈಡ್ ಇದೆ, ಅದು ಒಂದು ಇನ್ಕ್ಲೂಡಿಂಗ್. ಸೊ ಅದನ್ನು ನಾವು ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬುಕ್ ಮಾಡಿದ್ದೀವಿ.